ಸೊ ಹೀಗೆ ಬಹಳ ಸೂಕ್ಷ್ಮವಾಗುತ್ತೆ. ನಾನು ಹೇಳ್ತಾ ಇದ್ದೆ, ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತಲ್ಲ ಆ ರೀತಿ ಆಗಲಿಕ್ಕೆ ರಾಜ್ಯ ಸರ್ಕಾರ ಅವಕಾಶ ಕೊಡಲ್ಲ, ಇಲ್ಲ ಸಲ್ಲದ್ರು ಮೈಮೇಲೆ ಹೇಳ್ಕೊಂಡಂಗೆ. ಹೀಗಾಗಿ ಏನು ಅಂತಂದ್ರೆ ಅವರು ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. CM ಎಚ್ಚರಿಕೆ ಕೊಟ್ಟಿದ್ದಾರೆ, ನಿಮ್ಮ ಮತದ ಹಕ್ಕು ಉಳಿಬೇಕು, ನಿಮ್ಮ ಮತದ ಹಕ್ಕು ಉಳಿದ್ರೆ ಮಾತ್ರ ಸೌಲಭ್ಯ. ನಿಮ್ಮ ಮತದ ಹಕ್ಕು ಉಳಿಲಿಲ್ಲ ಅಂತಂತಂದರೆ ಸೌಲಭ್ಯ ಇಲ್ಲ, ಗೃಹಜ್ಯೋತಿ ಸಿಗಲ್ಲ, ಗೃಹಲಕ್ಷ್ಮಿ ಸಿಗಲ್ಲ, ಯಾವುದೇ ಯೋಜನೆಗಳು ಸಿಗಲ್ಲ ಅಂದಿದ್ದಾರೆ CM. ಕೂಡ ಮತದಾನದ ಹಕ್ಕನ್ನ ತಪ್ಪದೆ ಉಳಿಸ್ಕೊಳ್ಬೇಕು ಅಂತೇಳಿ ನನ್ನ ಸರ್ಕಾರದ ವತಿಯಿಂದ ಜನರಿಗೆ ಮತದಾನಕ್ಕೆ ಸಹಾಯ ಮಾಡಬೇಕು, ಬದುಕಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೇನೆ. ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ, ಯಾರಿಗೆ ಮತದಾನ ಹಕ್ಕು ಇರುವುದಿಲ್ಲ, ಮುಂದಕ್ಕೆ ನಿಮ್ಗೇನಾದ್ರು ಸರ್ಕಾರದಿಂದ ಸೌಲಭ್ಯ ಬೇಕು ಅಂದ್ರೆ ಆ ಸೌಲಭ್ಯ ಸಿಕ್ಕುವುದಿಲ್ಲ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ನಿಮ್ಮ ಬದುಕಿನ ಹಕ್ಕನ್ನ ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮ ಮತದಾನದ ಹಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾವ ಬೆನಿಫಿಟ್ ಕೂಡ ಮುಂದಕ್ಕೆ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ತಮ್ಮೆಲ್ಲರೂ ಕೂಡ ಯಾವುದೇ ಪೆನ್ಷನ್ ಇರಲಿ, ಓಲ್ಡ್ ಏಜ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಗೃಹ ಜ್ಯೋತಿ ಇರಲಿ, ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯ ಇರಲಿ, ಯಾವುದೇ ಆಗಲಿ ಸರ್ಕಾರದ ಸೌಲಭ್ಯ ನಿಮಗೆ ತಲುಪಬೇಕಾದ್ರೆ ಮನೆಗಳಿರ್ಬೋದು, ಸೈಟ್ ಇರ್ಬೋದು, ಯಾವುದೇ ಸರ್ಕಾರದ ಸ್ಕೀಮ್ನಲ್ಲಿ ನೀವೇನಾದ್ರು ಪಡ್ಕೊಳ್ಬೇಕಾದ್ರೆ ಮೂಲ ನಿಮಗೆ ಮತದಾನದ ಹಕ್ಕನ್ನ ತಾವು ಇಟ್ಕೊಳ್ಳೇಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಪರೀತವಾಗಿ ತಲೆ ಕೆಡಿಸ್ಕೊಂಡಿದೆ, ಹದ್ದಿನ ಕಣ್ಣನ್ನು ಇಟ್ಟಿದೆ SIR ಮೇಲೆ. ಗೊತ್ತು ಇದರ ಪರಿಣಾಮಗಳು ಏನಾಗುತ್ತೆ ಅಂತ. ಹೀಗಾಗಿನೇ ಅತಿ ಹೆಚ್ಚು ಕಾಂಗ್ರೆಸ್ ಏಜೆಂಟ್ಗಳನ್ನು ನೇಮಕ ಮಾಡಲಾಗಿದೆ. ಬೂತ್ ಏಜೆಂಟ್ಗಳು ಕಣ್ಗಾವಲಿಟ್ಟಿರ್ತಾರೆ. ಹೀಗಾಗಿನೇ BJPಗಿಂತ ಜಾಸ್ತಿ BLAಗಳನ್ನು ಕಾಂಗ್ರೆಸ್ ನೇಮಕ ಮಾಡಿದೆ. ಯಾಕಂದರೆ SIRನಲ್ಲಿ ಯಾವುದೇ ಲೋಪ ಆಗಬಾರ್ದು, ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ. ಗೊತ್ತಿದೆ ಇದರ ನೇರ ಪರಿಣಾಮ ಚುನಾವಣೆಯಲ್ಲಿ ಏನೇನಾಗ್ಬಿಡುತ್ತೆ ಅಂತ. ಹೀಗಾಗಿ ಏನು ಅಂತಂದರೆ ಬೂತ್ ಲೆವೆಲ್ ಏಜೆಂಟ್ಗಳು, BLAಗಳು ಕರ್ನಾಟಕದಲ್ಲಿ ಒಟ್ಟು 59,050 ಬೂತ್ಗಳಿವೆ. ಕಾಂಗ್ರೆಸ್ನಿಂದ 52,419 ಬೂತ್ ಲೆವೆಲ್ ಏಜೆಂಟ್ಗಳನ್ನು ನೇಮಕ ಮಾಡಲಾಗಿದೆ. ಇದರಲ್ಲೇ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿರಬೇಕು ಅಂತ. BJP 48,614 ಬೂತ್ ಲೆವೆಲ್ ಏಜೆಂಟ್ಸ್, JDSನಿಂದ 14,020 ಬೂತ್ ಲೆವೆಲ್ ಏಜೆಂಟ್ಗಳು, ಒಟ್ಟಾರೆ 1,15,112 ಬೂತ್ ಲೆವೆಲ್ ಏಜೆಂಟ್ಗಳು ನೇಮಕ ಆಗಿರ್ತಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಅನುಪಕುಮಾರ್ ಅವರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಕರ್ನಾಟಕದಲ್ಲಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶದ ಪ್ರಕಾರ SIR ಪ್ರಕ್ರಿಯೆ ಶುರುವಾಗಿದೆ. ನಮಗೆಲ್ಲ ಗೊತ್ತಿದೆ. ಇದು ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಆಗಿರ್ತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ BLOs 30 ಜೂನ್ನಿಂದ 29 ಜುಲೈವರೆಗೂ. ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲ್ 5 ಆಗಸ್ಟ್ 2026. ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟಿಂದ 4 ಸೆಪ್ಟೆಂಬರ್ ತನಕ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇರುವುದು 5 ಆಗಸ್ಟಿಂದ 3 ಅಕ್ಟೋಬರ್ ತನಕ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ 7 ಅಕ್ಟೋಬರ್. ಇದು ಶೆಡ್ಯೂಲ್ ಇರ್ತದೆ. ಇದರ ಪ್ರಕಾರ ಈಗಾಗಲೇ ನಮ್ಮ ಪ್ರಕ್ರಿಯೆ ಶುರುವಾಗಿದೆ. ಕರ್ನಾಟಕ ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ಪ್ರಸನ್ನ ಅವರಿಂದ ಶುರು ಮಾಡ್ತಾ ಇದ್ದೀನಿ. ಪ್ರಸನ್ನ, ನಾವು ದಿನನಿತ್ಯ ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ. SIR ಪ್ರಕ್ರಿಯೆ ಶುರುವಾಗಿರುವಂಥದ್ದು, ಜೊತೆಗೇನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿಯ ಮೇಲೆ ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಜೊತೆಗೆ BLOಗಳ ನೇಮಕ, ಕಾಂಗ್ರೆಸ್ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ BLOಗಳ ನೇಮಕ ಮಾಡಿದೆ. ಅದು ಗೊತ್ತಿದೆ ಇದರ ಪರಿಣಾಮಗಳೇನು ಅಂತ. ಜೊತೆಗೇನು ಅಂತಂದರೆ ಇದಕ್ಕೆ ಸುಮ್ಮನೆ ಅನಗತ್ಯವಾಗಿ ಏನೋ ವಿರೋಧ ಮಾಡಿ ಏನೋ ಮಾತಾಡೋಕ್ಕೆ ಹೋಗಿ ಎಡವಟ್ಟುಗಳಾಗಬಾರ್ದು. ಇದನ್ನೆಲ್ಲ ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಮೈಮೇಲೆ ಹೇಳ್ಕೊಂಡ್ರಲ್ಲ ಹಂಗೆ ಮಾಡ್ಕೊಳ್ಳೋದನ್ನು ಬಿಟ್ಟು ನಾವು ಯಾರ್ಯಾರು ಜಾಗೃತಿ ಮೂಡಿಸಬೇಕು ಆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಪದೇ ಹೇಳ್ತಾ ಇದ್ದಾರೆ, ನಿಮಗೆ ಹಕ್ಕು ಉಳಿದ್ರೆ ಮಾತ್ರ ನಿಮಗೆ ಸಿಗಬೇಕಾದಂಥ ಸೌಲಭ್ಯಗಳು, ಇಲ್ಲ ಅಂತಂದರೆ ನಿಮಗೆ ಯಾವ ಸೌಲಭ್ಯಗಳು ಕೂಡ ಇಲ್ಲ ಅಂತಂದರೆ ಈ ಮುಖಾಂತರ ಜನರೇ ಜಾಗೃತರಾಗಬೇಕು ಅಂತ ಒಂದು ಪ್ರಯತ್ನ ಅಂತೂ ಇದೆಲ್ಲದರ ನಡುವೆ ಇವತ್ತಿನಿಂದ ಶುರುವಾಗ್ತಾ ಇದೆ. ಏನು ಹೇಳ್ತೀರಿ?
ಹೌದು ರಂಗನಾಥ್, ಕರ್ನಾಟಕದ ಕಾಂಗ್ರೆಸ್ SIR ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಯಾಕೆಂದ್ರೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ SIR ಪ್ರಕ್ರಿಯೆಯಲ್ಲಿ ಆದಂತಹ ಲೋಪದೋಷಗಳು ಮತ್ತು ಆ ಚುನಾವಣೆಯ ಸಂದರ್ಭದಲ್ಲಿ ಆ ಪಕ್ಷಗಳಿಗೆ ಆದಂತಹ ಹಿನ್ನಡೆ ಇದೆಲ್ಲವನ್ನೂ ಕೂಡ ಬಹಳ ಅಧ್ಯಯನ ಮಾಡಿರುವಂತಹ ಕಾಂಗ್ರೆಸ್ನ ನಾಯಕರು, ಕರ್ನಾಟಕದ ಕಾಂಗ್ರೆಸ್ನ ನಾಯಕರು SIR ವಿಚಾರದಲ್ಲಿ ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡೋದೇ ಮೊದಲ ಘಟ್ಟ, ಅತ್ಯಂತ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಅದನ್ನ ಜನರಿಗೆ ತಲುಪಿಸುವಂತಹ ಪ್ರಯತ್ನಕ್ಕೆ ಇದೀಗ ಮುಂದಾಗಿರುವಂತಹ ಕಾಂಗ್ರೆಸ್ನ ನಾಯಕರು ಬರೋಬ್ಬರಿ 52,000ಕ್ಕೂ ಹೆಚ್ಚು BLAಗಳ ನೇಮಕವನ್ನ ಮಾಡಿದ್ದಾರೆ. ಎರಡು ರೀತಿಯಲ್ಲಿರುತ್ತೆ. BLOಗಳು ಸರ್ಕಾರದ ಕಡೆಯಿಂದ ನೇಮಕ ಆಗಿರ್ತಾರೆ, ಬೂತ್ ಲೆವೆಲ್ ಆಫೀಸರ್ಗಳು ಅವರು ಚುನಾವಣಾ ಆಯೋಗದಿಂದ ಬರ್ತಾರೆ, ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ, ಮತದಾರರು ಅದನ್ನ ಭರ್ತಿ ಮಾಡಿ ವಾಪಸ್ ಅವರಿಗೆ ಕೊಡಬೇಕು. ಇದೇ ಸಂದರ್ಭದಲ್ಲಿ BLAಗಳು ಬೂತ್ ಲೆವೆಲ್ ಏಜೆಂಟ್ಗಳು ಪಕ್ಷದ ಕಡೆಯಿಂದ ನೇಮಕ ಆಗಿರ್ತಾರೆ. ಬೂತ್ ಲೆವೆಲ್ ಏಜೆಂಟ್ಗಳ ನೇಮಕದ ವಿಚಾರದಲ್ಲಿ ಕಾಂಗ್ರೆಸ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ಬರೋಬ್ಬರಿ 52,000, ಅದು ಬಿಜೆಪಿಗಿಂತಲೂ 4,000 ಹೆಚ್ಚು ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೇಮಕ ಮಾಡಿ ಆ ಒಂದು ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸರಿದೂಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆಯನ್ನ ಮಾಡಿದ್ದಾರೆ. ಬೂತ್ ಲೆವೆಲ್ ಆಫೀಸರ್ಗಳೇನಾದ್ರೂ ಯಾವ್ದಾದ್ರೂ ಮತದಾರರನ್ನ ಅಥವಾ ಯಾವುದೋ ಪಕ್ಷದ ಪರವಾಗಿ ಇವರಿದ್ದಾರೆ ಅನ್ನುವಂತ ಗುಮಾನಿ ಇದ್ದು ಅಂತವ್ರನ್ನ ಕೈ ಬಿಟ್ರೆ ಬೂತ್ ಲೆವೆಲ್ ಏಜೆಂಟ್ಗಳು ಅವ್ರನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ ಹಾಕೊಂಡಿರುವಂತ ಒಂದು ಆಲೋಚನೆ, ಅದೊಂದು ಸ್ಟ್ರಾಟಜಿ. ಬೂತ್ ಲೆವೆಲ್ ಏಜೆಂಟ್ಗಳ ಮೂಲಕವೇ ಈ ಒಂದು ಗೊಂದಲಗಳನ್ನ ಸರಿಪಡಿಸಬೇಕು ಅಂತೇಳಿ ಕಾಂಗ್ರೆಸ್ ಆಲೋಚನೆಯನ್ನ ಮಾಡಿದೆ. ಇದೇ ಕಾರಣಕ್ಕೋಸ್ಕರ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಬರೋಬ್ಬರಿ 3 ಬಾರಿ ತರಬೇತಿ ಶಿಬಿರಗಳನ್ನ ಆಯೋಜನೆ ಮಾಡಲಾಗಿತ್ತು. ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಗಳ ಜೊತೆಗೆ ಹೇಗೆ ಕೋಆರ್ಡಿನೇಷನ್ ಮಾಡ್ಕೊಳ್ಬೇಕು, ಬೂತ್ ಲೆವೆಲ್ ಆಫೀಸರ್ಗಳು ಮನೆ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ BLAಗಳ ಪಾತ್ರ ಏನು, ಬೂತ್ ಲೆವೆಲ್ ಏಜೆಂಟ್ಗಳ ಪಾತ್ರ ಏನು ಅನ್ನುವಂಥದ್ದನ್ನ ಅವರಿಗೆ ಮನದಟ್ಟು ಮಾಡಿಕೊಡುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ. ಜೊತೆಗೆ DK ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಹೇಳ್ತಾ ಇರುವಂತದ್ದು ಮತದಾರರು ಈ ಪ್ರಕ್ರಿಯೆಯಲ್ಲಿ ಸರಿಯಾಗಿ ಭಾಗಿಯಾಗಬೇಕು. ಇವತ್ತಿನಿಂದ SIR ಪ್ರಕ್ರಿಯೆ ಶುರುವಾಗ್ತಾ ಇದೆ. 29ನೇ ತಾರೀಕು ತನಕ ನಡೆಯುವಂತ ಈ ಪ್ರಕ್ರಿಯೆಯಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡುವಂತದ್ದು ಬಹಳ ಇಂಪಾರ್ಟೆಂಟ್. ಅದನ್ನ ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ ಅನ್ನುವಂತ ಒಂದು ಎಚ್ಚರಿಕೆ ಸಂದೇಶವನ್ನ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಕಾಂಗ್ರೆಸ್ನ ನಾಯಕರು ನೀಡ್ತಿದ್ದಾರೆ. ರಂಗನಾಥ್, ಎಸ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ರಾಮ್ ನಮ್ಮ ಜೊತೆಗಿದ್ದಾರೆ. ರಾಮ್, ಮೈಸೂರಿನಲ್ಲಿ ಹೆಂಗಿದೆ ಪ್ರಿಪರೇಷನ್? ರಂಗನಾಥ್, ಖಂಡಿತವಾಗಿಯೂ ಮಹತ್ವವಾದಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಆರಂಭವಾಗ್ತಾ ಇದೆ. ಮೈಸೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರದಲ್ಲಿ 29,99,000 ಮತದಾರರ ಒಂದು ಪರಿಷ್ಕರಣೆ ಮಾಡುವಂಥ ಕೆಲಸ ಆಗ್ತದೆ. ಇದು ಖಂಡಿತವಾಗಿಯೂ ರಾಜಕಾರಣಿಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಮತದಾರರಿಗೂ ಸಹ ಇದು ಅತ್ಯಂತ ಮಹತ್ವವಾದದ್ದು. ಯಾಕಂದರೆ ಮತದಾನ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದು. ಒಂದು ರಾಜ್ಯದ ಅಭಿವೃದ್ಧಿ, ರಾಷ್ಟ್ರದ ಅಭಿವೃದ್ಧಿ ಮತ್ತು ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುವಂಥ ಈ ಮತದಾನದ ಹಕ್ಕನ್ನು ಪ್ರತಿಯೊಬ್ಬ ಜವಾಬ್ದಾರಿಯುತ ಪ್ರಜೆಯು ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಅವರು ಮಿಸ್ ಆಗಬಾರ್ದು. ಎಲ್ಲ ಪರಿಷ್ಕರಣೆ ಸುಲಲಿತವಾಗಿ ಆಗಬೇಕು, ವ್ಯವಸ್ಥಿತವಾಗಿ ಆಗಬೇಕು ಅಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ರಾಜಕಾರಣಿಗಳಿಗೆ, ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಇದರ ಟೆನ್ಷನ್ ಶುರುವಾಗಿದೆ. ದೂರದ ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಎಫೆಕ್ಟ್ ಈಗ ರಾಜ್ಯದಲ್ಲಿ ಇರುವಂಥದ್ದು. ಹೀಗಾಗಿಯೇ ಕಾಂಗ್ರೆಸ್ ನಾಯಕರು CM ಆದಿಯಾಗಿ ಮಾಜಿ CM ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಈ ಒಂದು ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಇದೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೂತ್ ಲೆವೆಲ್ನಲ್ಲಿ ತಮ್ಮ ಕಾರ್ಯಕರ್ತರನ್ನ ಸಕ್ರಿಯಗೊಳಿಸಿ ಯಾವುದೇ ಕಾರಣಕ್ಕೂ 1 ತಿಂಗಳ ಕಾಲ ಏನು ಮನೆ ಮನೆಗೆ ಹೋಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತದೆ, ನೀವು ಹದ್ದಿನ ಕಣ್ಣನ್ನು ಇಡಬೇಕು. ಯಾವುದೇ ಕಾರಣಕ್ಕೂ ಒಂದು ಟಾರ್ಗೆಟ್ ಮಾಡಿ ಇದನ್ನು ಮಾಡಬಾರ್ದು. ಯಾಕಂದರೆ ಇವರು ಆರೋಪ ಮಾಡ್ತಾ ಇರುವಂಥದ್ದು ಒಂದು ಸಮುದಾಯ, ಜಾತಿ ಮತ್ತು ನಮ್ಮ ಮತದಾರರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಕೈ ಬಿಡುವಂಥ ಕೆಲಸ ಆಗ್ತದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ರಂಗನಾಥ್, ಖಂಡಿತವಾಗಿಯೂ ವ್ಯವಸ್ಥಿತವಾಗಿ ಯಾರು ಅರ್ಹರಿದ್ದಾರೆ, ಯಾರು ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಇರಬೇಕಾಗ್ತದೆ ಅವರನ್ನು ಪರಿಷ್ಕರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರತಿ ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿರುವ ವಾಸವಾಗಿರುವಂಥವರ ದೃಢೀಕರಣ ಪತ್ರ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಮತದಾರರ ಪಟ್ಟಿಯಲ್ಲಿರುವಂಥ ಹೆಸರುಗಳು ಇವೆಲ್ಲವನ್ನು ಸೇರಿಸಿ ಅವರನ್ನು ಹಾಗೆ ಉಳಿಸುವಂಥ ಕೆಲಸವಾಗ್ತದೆ. ಒಂದು ವೇಳೆ ಮೃತಪಟ್ಟಿದ್ರೆ ಅಥವಾ ಅಲ್ಲಿಂದ ಬೇರೆ ಕಡೆಗಳಿಗೆ ಹೋಗಿದ್ರೆ ಅವರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡುವಂತ ಕೆಲಸ ಆಗ್ತದೆ. ಏಕಾಏಕಿ ಅವರನ್ನ ಬಿಡೋದಿಲ್ಲ. ಆ ಮತದಾರರ ಪಟ್ಟಿಯಿಂದ ಬಿಟ್ಟ ನಂತರವೂ ಒಂದು ಕರಡು ಪ್ರತಿಯನ್ನು ಬಿಡುಗಡೆ ಮಾಡುವಂತ ಕೆಲಸ ಆಗ್ತದೆ. ಅಲ್ಲಿಯೂ ಸಹ ಆಕ್ಷೇಪಣೆಗಳು ಸಲ್ಲಿಸುವಂಥದ್ದು, ಮತ್ತೆ ಅವರು ಮತ್ತೆ ಏನಾದ್ರು ಅಲ್ಲಿ ಎಡವಟ್ಟುಗಳಾಗಿದ್ರೆ ನಮ್ಮನ್ನು ಮತ್ತೆ ವಾಪಸ್ ಸೇರಿಸಿ ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಹೀಗಾಗಿ ವ್ಯವಸ್ಥಿತವಾಗಿ ಮಾಡಿದ್ರೆ ಖಂಡಿತವಾಗಿ ಮುಂದೆ ಭವಿಷ್ಯದಲ್ಲಿ ಅಂದರೆ ನಕಲಿ ಮತದಾನ ಇರ್ಬೋದು ಅಥವಾ ನಕಲಿ ಮತದಾರರನ್ನ ಹಾಕಬೇಕು ಅನ್ನೋ ಉದ್ದೇಶ ಇದೆ. ಹೀಗಾಗಿ ಸಾಕಷ್ಟು ಸವಾಲುಗಳು ಖಂಡಿತವಾಗಿಯೂ ಇದೆ. ಯಾಕಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ಒಂದು ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ, ಇಲ್ಲಿನ ಅಧಿಕಾರಿಗಳನ್ನ ಬಳಸಿಕೊಂಡು ಕೆಲಸ ಮಾಡಿಸಬೇಕಾಗಿರೋದ್ರಿಂದ ಸಾಕಷ್ಟು ಸವಾಲುಗಳಿದೆ. ಆದರೂ ಸಹ ಇವತ್ತಿನಿಂದ ಆರಂಭವಾಗ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಾಮ್.